₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: YTPS ನೌಕರರ ಹೋರಾಟ ಮುಕ್ತಾಯ, ಪವರ್ ಮ್ಯಾಕ್ನಿಂದ ಕನಿಷ್ಠ ವೇತನ ಸೇರಿ ಎಲ್ಲ ಸೌಲಭ್ಯ, ಸದನದಲ್ಲಿ ಇಂಧನ ಸಚಿವರ ಉತ್ತರ. ಹೊಸಮನಿ ಪ್ರಕಾಶನದಿಂದ 23ರಂದು ಸಿದ್ಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ, ಜಿಂದಪ್ಪ. ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಏಪ್ರಿಲ್ 10ರಂದು ಭಗವಾನ್ ಮಹಾವೀರರ ಜಯಂತಿ ಆಚರಣೆಗೆ ನಿರ್ಧಾರ. ಏಮ್ಸ್ ಮಂಜೂರಾತಿಗೆ ಧ್ವನಿ ಎತ್ತಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಹೋರಾಟ ಸಮಿತಿ ನಿಯೋಗ. ನಗರದ 80 ಫೀಟ್ ರಸ್ತೆ ನಿರ್ಮಾಣ ಅವೈಜ್ಞಾನಿಕ, ಚರಂಡಿ ನಿರ್ಮಾಣಕ್ಕೆ ಹೆಚ್ಚುವರಿ 5 ಕೋಟಿ ರೂಪಾಯಿ ವೆಚ್ಚ ಆರೋಪ. ನಕಲಿ ನೋಟು ನೀಡಿದ ಆರೋಪ, 2 ಆರೋಪಿಗಳ ಬಂಧನ. ಈಗ ವಾರ್ತೆಗಳ ವಿವರ. ಗೆರಮರಸ್ ಶಾಖೋತ್ಪನ್ನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1200 ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಅರ್ಹತೆ ಆಧಾರದ ಮೇಲೆ ವೇತನ ನೀಡಲಾಗುತ್ತದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಸದನದಲ್ಲಿ ಉತ್ತರ ನೀಡಿದ್ದಾರೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರು ಕೇಳಿರುವ ಚುಕ್ಕೆ ಗುರುತಿನ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿರುವ ಇಂಧನ ಸಚಿವರು, ಪವರ್ ಮ್ಯಾಕ್ ಸಂಸ್ಥೆ ಕಾರ್ಮಿಕ ಕನಿಷ್ಠ ವೇತನ, ಪ್ರಾವಿಡೆಂಟ್ ಫಂಡ್, ಇಎಸ್ಐ, ವರ್ಕ್ಮ್ಯಾನ್ ಕಾಂಪನ್ಸೇಷನ್ ಪಾಲಿಸಿಗಳನ್ನು ನೀಡುತ್ತಿದೆ. 2023 ಜನವರಿ 20ರಂದು ನಡೆದ ಆಡಳಿತ ಮಂಡಳಿ ಹಾಗೂ ಗುತ್ತಿಗೆ ಕಾರ್ಮಿಕರ ಸಂಘದ ಜಂಟಿ ಸಭೆಯಲ್ಲಿ ಎಲ್ಲ ಸೌಲಭ್ಯ ಒದಗಿಸುತ್ತಿರುವುದಾಗಿ ಜಂಟಿ ಸಭೆಯಲ್ಲಿ ದಾಖಲಿಸಲಾಗಿದೆ. 1200 ಜನರು ಹೊರಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿಲ್ಲ, ಆರೋಗ್ಯದ ಮೇಲೆ ಪರಿಣಾಮವಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ ಎಂದು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಆದರೆ ಕನಿಷ್ಠ ವೇತನ, ಪ್ರತಿ ತಿಂಗಳು ವೇತನ ಪಾವತಿ, ಆರೋಗ್ಯ ಸಮಸ್ಯೆಗಳ ಆಗ್ರಹಿಸಿ ಹೊರಗುತ್ತಿಗೆ ನೌಕರರು ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಿದ್ದಾರೆ. ಇಲ್ಲಿ ಸತ್ಯ ಯಾರು ಎಂಬುದು ಪ್ರಶ್ನೆಯಾಗಿದೆ. ಇಂಧನ ಸಚಿವರು ತಿಳಿಸಿರುವಂತೆ ಪವರ್ ಮ್ಯಾಕ್ ಮತ್ತು ಗುತ್ತಿಗೆ ನೌಕರರ ಜಂಟಿ ಸಭೆಯಲ್ಲಿ ಎಲ್ಲ ಸೌಲಭ್ಯ ಒದಗಿಸಿರುವುದಾಗಿ ಗುತ್ತಿಗೆ ನೌಕರರು ಸಹಿ ಹಾಕಿದ ಮೇಲೆ ಹೋರಾಟ ನಡೆಸುತ್ತಿರುವುದೇಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ನೂರಾರು ನೌಕರರು ಪವರ್ ಮ್ಯಾಕ್ ಸಂಸ್ಥೆಯಿಂದ ವೇತನ, ಭತ್ಯೆ ಪಾವತಿಯಾಗುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಆದರೆ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳೇ ಜಂಟಿ ಸಭೆಯಲ್ಲಿ ಎಲ್ಲ ಸೌಲಭ್ಯ ಪವರ್ ಮ್ಯಾಕ್ ನೀಡುತ್ತಿರುವುದಾಗಿ ಸಭೆ ನಡಾವಳಿಕೆ ಸಹಿ ಹಾಕಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ನಿಮ್ಮಲ್ಲಿ ಏನು ನಾನೀಗ ಬೀದಿ ವಾದ ನಾನು ತಯಾರಿಲ್ಲ, ಬೀದಿಲಿ ನಿಮ್ಮ ಜೊತೆಗೆ ವಾದ ಮಾಡೋಕ್ಕೆ. ಯಾಕೆಂದರೆ ಇದೇ ಪವರ್ ಅವನು ಬರಬೇಕು, ಏನು ಈ ಸಿಸ್ಟಮ್ ಇರೋವರೆಗೂ ಈ ಸಿಸ್ಟಮೇ ಹೋಗಬೇಕು ಅಂತ ಹೇಳೋರು ನಾವು. ಈ ಸಿಸ್ಟಮ್ ಸೆಟಲ್ಮೆಂಟ್ ಆಗ್ಬೇಕು ನಮ್ಮ ನಡುವೆ. ಆ ವ್ಯಕ್ತಿ ಇರಬೇಕು, ನೀವಿರಬೇಕು, ಇಡಿ ಅಂಡ್ ಅದರ್ಸು. ಇಲ್ಲ ಅಂತಂದರೆ ಕಳೆದ ಸಾರಿ ನೀವು ಹೇಳಿದಂಥದ್ದು ಏನು ಮಾಡ್ದ, ನಾನೆಲ್ಲ ಕೊಡ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಟು ಡು ವಿತ್ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಅಂತ ಬರಿತಾನ ಆತ. ನೀವು ಒಪ್ಕೋತೀರಾ ನೀವು? ವೆಯ್ಟ್ ಬೇಕಾದ್ರೆ ಸಗಣಿ ಇದೆ ಅಂತ ಹೇಳ್ಬೇಕಾ ನಾನು? ನೀವು ಸುಮ್ಮನೆ ಇರ್ತೀರಿ, ಅದನ್ನು ನೀವು ನೋಡಿ ಆ ಕಾಗದಲ್ಲಿ ನಮಗೆ ಕಳಿಸ್ತೀರಾ? ನೀವು ನೀನು ಇಂತಿಂಥ ಸವಲತ್ತುಗಳು ಕೊಡಬೇಕು, ನೀನು ಕೊಡದೇ ಇದ್ರೆ ನಿನ್ನ ಕಾಂಟ್ರಾಕ್ಟ್ನ ರದ್ದು ಮಾಡ್ತೀನಿ ಬಾಯ್ಬಿಟ್ಟು ಅದನ್ನಾದರೂ ಹೇಳಿ. ಅಂಥವ್ರನ್ನ ಹಿಡ್ಕೊಳ್ತೀವಿ ನಾವು. ನಿಮ್ಗೆ ಆ ಕನ್ಸ್ಟ್ರೆಂಟ್ಸ್ ಏನಿದೆ ಅನ್ನೋದು ನಮ್ಗೆ ಗೊತ್ತಾದರೆ ಟ್ರಾನ್ಸಿಟ್ ಲಾಸ್ ಆಗಬಾರ್ದು. ಇದನ್ನೆಲ್ಲ ನೋಡಲಿಕ್ಕೆ ಟೆಕ್ನಿಕಲ್ ಆಗಿದೆ. ನಿನ್ನೆ ಸಂಜೆ ಗೊತ್ತಾಯ್ತು ಅಂತ ರಾತ್ರಿ ಹೊರಟು ಸಾಂತ್ವನ ಹೇಳೋಣ, ಏನು ಕಾನೂನು ಕೈಗೆ ಬರಲಿ. ನಾವು ಒಂದು ಸಾರಿ ಔಟ್ ಆಫ್ ಕಂಟ್ರೋಲ್ ಯೂನಿಯನ್ ಲೀಡರ್ಸು ಕಂಟ್ರೋಲೇ ಇರಲ್ಲ, ಕಂಟ್ರೋಲಿಗೆ ಸಿಗೋದಿಲ್ಲ. ಎಕ್ಸ್ಪ್ಲಾಟೇಷನ್ ಜಾಸ್ತಿ ಆಗ್ತದೆ. ಸೊ ಅದರಿಂದ ಎಕ್ಸ್ಪ್ಲಾಟೇಷನ್ ಜಾಸ್ತಿ ಆಗ್ತದೆ. ನಮ್ಮನ್ನು ತಳ್ಳಬೇಡಿ, ಉಲ್ಲಂಘನೆ ಮಾಡ್ತೀವಿ, ನಮ್ಗೆ ಶೂಟ್ ಮಾಡೋದು ಮಾಡಿ ಎದೆ ಕೊಡ್ತೀವಿ ನಾವು. ನಮ್ಮದೇ ಬಲಿದಾನ ಆದರೂ ಆಗ್ರಿ. ನೀವು ಏನು ಆಕ್ಷನ್ ತಗೊಂಡ್ರಿ? ನಿಮಗೆ ಅವ್ರ ಪವರ್ ಮ್ಯಾಕ್ ಸ್ಟ್ರೈಕ್ ನಡೆಸಿದ್ರ. ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ಮತ್ತು ಹೊಸಮನಿ ಪ್ರಕಾಶನಗಳ ಸಹಯೋಗದಲ್ಲಿ
ಮಾರ್ಚ್ 23ರಂದು ನಗರದ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಕೆವಿ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು SC/ST ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಜಿಂದಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಿಗೆರ, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಾಯರಾಜ್ ಮರ್ಚಟಾಳ್, ಮಹಾಂತೇಶ್ ಬಿರಾದರ್, ಇಮಾಮುದ್ದೀನ್ ಮಾಡಿಗಿರಿ, ದೇವರಾಜ್ ಬಿಂಗಂ, ಕೆಜಿ ವೀರೇಶ್, ಪಿ ಬಸವರಾಜ್ ನಾಯಕ್, ಹೊಸಮನೆ ಪ್ರಕಾಶನದ ಬಶೀರ್ ಅಹಮದ್ ಹೊಸಮನಿ ಆಗಮಿಸಲಿದ್ದಾರೆ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಬದುಕು ಬರಹ ಕುರಿತು ಯುವ ಕವಿ ಈರಣ್ಣ ಬೆಂಗಾಲಿ ಉಪನ್ಯಾಸ ನೀಡಲಿದ್ದಾರೆ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟ ಹಾಗೂ ಸಾಂಸ್ಕೃತಿಕ ಕೊಡುಗೆ ಕುರಿತು ಸಂಜೆ ವಾಹಿನಿ ಪತ್ರಿಕೆ ಪ್ರಧಾನ ಸಂಪಾದಕ ಅಣ್ಣಪ್ಪ ಮೇಟಿಗೌಡ ಉಪನ್ಯಾಸ ನೀಡಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾಹಿತ್ಯಾಸಕ್ತರು, ಹೋರಾಟಗಾರರು, ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕೆಜಿ ವೀರೇಶ್ ಅಧ್ಯಕ್ಷರು, ಜಿಲ್ಲಾ ಕರ್ನಾಟಕ ಸೇವಾ ರಾಯಚೂರು, ಬಿ ಬಸವರಾಜ ನಾಯಕ್, ದೈಹಿಕ ಶಿಕ್ಷಕರು, ಸರ್ಕಾರ ಪ್ರೌಢಶಾಲೆ ಮಾಡಿಗಿರಿ, ಪ್ರಾಸ್ತಾವಿಕ ನುಡಿ ಉಳಿಸಿದರು ಬಶೀರ್ ಅಹಮದ್ ಹೊಸಮನಿ ಅಧ್ಯಕ್ಷರು, ಹೊಸಮನಿ ಪ್ರಕಾಶ್ ರಾಯಚೂರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಿರೂಪಣೆಯಾಗಿ ನಮ್ಮ ಶಿವ ಶಿಕ್ಷಕರನ್ನು ನಿರೂಪಿಸಿದ್ದಾರೆ. ಅದೇ ರೀತಿಯಾಗಿ ಈ ವಿಷಯ ಮಂಡನೆಯನ್ನು ಶ್ರೀ ಈರಣ್ಣ ಬೆಂಗಲ್, ಯುವ ಕವಿ ಮತ್ತು ವ್ಯಂಗ್ಯಚಿತ್ರಕಾರರು ರಾಯಚೂರು. ಮತ್ತು ವಿಷಯ ಅವರ ಬದುಕು ಮತ್ತು ಬರಹ. ಅದೇ ಡಾಕ್ಟರ್ ಸಿದ್ದಲಿಂಗ ಅವರ ಬಗ್ಗೆ. ಡಾಕ್ಟರ್ ಸಿದ್ದಲಿಂಗ ಬಗ್ಗೆ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಉಪನ್ಯಾಸಕರಾಗಿ ಅಪ್ಪಣ್ಣ ಮೇಟಿಗೌಡ, ಅಲ್ಲಪ್ಪ ಮೇಟಿಗೌಡ, ಪ್ರಧಾನ ಸಂಪಾದಕರು ಸಂಜಯವಾಣಿ ಹಾಗೂ ಭಕ್ತನಾಡು ಪತ್ರಿಕೆಗಳ ರಾಯಚೂರು. ಇವರ ನಮ್ಮ ಡಾಕ್ಟರ್ ಸಿದ್ದಲಿಂಗ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು SC/ST ಸಂಘದ ಪದಾಧಿಕಾರಿಗಳು, ಜಿಲ್ಲೆಯಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಅಂತ ನಾವು ಇದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಪತ್ರಿಕೆಯಲ್ಲಿ ಈ ಸಂದರ್ಭದಲ್ಲಿ ಸಂತೋಷ್ ನಂದಿನಿ, ರಾಘವೇಂದ್ರ, ಬಶೀರ್ ಅಹಮದ್ ಹೊಸಮನಿ, ರುದ್ರಯ್ಯ ಗಣಾಚಾರಿ ಇದ್ದರು. 11ನೇ ಶತಮಾನದ ವಚನಕಾರ ದೇವರ ದಾಸಿಮಯ್ಯ ಅವರ ಜಯಂತಿಯನ್ನು ಏಪ್ರಿಲ್ 2ರಂದು ಆಚರಣೆ ಮಾಡಲು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ನಗರದ ನೂತನ ಜಿಲ್ಲಾಡಳಿತ ಭವನದ ಕಚೇರಿ ಸಭಾಂಗಣದಲ್ಲಿ ನಡೆದ ದೇವರ ದಾಸಿಮಯ್ಯನವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜದ ವತಿಯಿಂದ ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಅವರ ಜಯಂತಿ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ದೇವರ ದಾಸಿಮಯ್ಯ ಅವರ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದೇವರ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಸಾರ್ವಜನಿಕ ಉದ್ಯಾನವನದ ಮೂಲಕ ರಂಗಮಂದಿರಕ್ಕೆ ತಲುಪುತ್ತದೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಸಮಾಜದ ಮುಖಂಡರು ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು, ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ, ನೇಕಾರ್ ಸಮಾಜದ ಮುಖಂಡರಾದ ಶ್ರೀನಿವಾಸ್ ರಾವ್, ವೆಂಕಟೇಶ್, ಸಂಜೀವ್ ಕುಮಾರ್, ಮುನಿಚಂದ್ರ, ನಾಗೇಶ್, ಪ್ರವೀಣ್ ಕುಮಾರ್, ರಾಜೇಶ್, ಈರಣ್ಣ ಕರ್ಲಿ ಸೇರಿದಂತೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತುಗಳು. ಬಂದಾಯಿತು ಮನ ಮೆಚ್ಚಾಯಿತು ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್
ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ್, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಭಗವಾನ್ ಮಹಾವೀರರ ಜಯಂತಿಯನ್ನು ಏಪ್ರಿಲ್ 10ರಂದು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಆಚರಿಸಲು ಅಧಿಕಾರಿಗಳು ತಯಾರಿ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ನಗರದ ನೂತನ ಜಿಲ್ಲಾಡಳಿತ ಭವನ ಕಚೇರಿ ಸಭಾಂಗಣದಲ್ಲಿ ಭಗವಾನ್ ಮಹಾವೀರರ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜೈನ್ ಸಮಾಜದ ವತಿಯಿಂದ ಏಪ್ರಿಲ್ 10ರಂದು ಭಗವಾನ್ ಮಹಾವೀರರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಜೈನ್ ಮಂದಿರ್ ಮುಂಭಾಗದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಎಂದರು. ಮೆರವಣಿಗೆಯು ಜೈನ್ ಮಂದಿರದಿಂದ ಪ್ರಾರಂಭವಾಗಿ ಮಹಾವೀರ ವೃತ್ತ ಸೇರಿದಂತೆ ವಿವಿಧ ರಸ್ತೆಯಲ್ಲಿ ಸಂಚರಿಸಿ ನಂತರ ಜೈನ್ ಮಂದಿರಕ್ಕೆ ತಲುಪುತ್ತದೆ. ಮೆರವಣಿಗೆಯಲ್ಲಿ ಜೈನ್ ಸಮಾಜದ ಮುಖಂಡರು, ಮಹಿಳೆಯರು, ಮಕ್ಕಳು ಸೇರಿ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. ಮೆರವಣಿಗೆ ಬಳಿಕ ಜೈನ್ ಮಂದಿರದ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗುನೂರು, ಗ್ರೇಡ್ 2 ತಹಸೀಲ್ದಾರ್ ಭೀಮರಾಯ, ಜೈನ್ ಸಮಾಜದ ಮುಖಂಡರಾದ ಪ್ರಕಾಶ್ ಜೈನ್, HB ಪ್ರಸಾದ್ ಜೈನ್, ಗೌತಮ್ ಪ್ರಕಾಶ್, ಗಯಾ, ಮಹಾವೀರ್ ಹರ್ದಾರ್ ಸೇರಿದಂತೆ ಅನೇಕರು ಇದ್ದರು. ನವದೆಹಲಿಯಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಯಚೂರು ಏಮ್ಸ್ ಹೋರಾಟ ಸಮಿತಿ ನಿಯೋಗ ಭೇಟಿ ಮಾಡಿತು. ಈ ವೇಳೆ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಭೇಟಿಯಾಗಿ ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆಯನ್ನು ಮಂಜೂರು ಮಾಡಲು ಹಿಂದೇಟು ಹಾಕುತ್ತಿರುವ ಪ್ರಧಾನಮಂತ್ರಿಗಳಿಗೆ ಹಾಗೂ ಆರೋಗ್ಯ ಸಚಿವರಿಗೆ ಈ ವಿಷಯದ ಬಗ್ಗೆ ಚರ್ಚಿಸಿ ಈ ಭಾಗದ ಜನರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ, ಕುಮಾರ್, ಉದಯ್ ಕುಮಾರ್ ಸಾಹುಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಮಹಾನಗರ ಪಾಲಿಕೆಯಾದ ನಂತರ ಜನವರಿ 8ರಂದು ನಡೆದ ಮಹಾಸಭೆಯಲ್ಲಿ ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮಾಳೇಶ್ವರ ರಸ್ತೆ ಹೊಂದಿಕೊಳ್ಳುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜು ಹೆಸರಿಡಲು ಅನುಮೋದನೆ ನೀಡಲಾಗಿತ್ತು. ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗಿದ್ದವು. ಆದರೆ ಅದೇ ರಸ್ತೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿಯನ್ನ ಹೊಡೆದು ಪುನಃ ನಿರ್ಮಾಣ ಮಾಡುವಂತಾಗಿದ್ದು ಹೆಚ್ಚುವರಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. 80 ಫೀಟ್ ರಸ್ತೆಯ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಗೆ ನೀಡಲಾಗಿದ್ದು, ಚರಂಡಿ, ಬೀದಿ ದೀಪ, ಡಿವೈಡರ್ ಸೇರಿ ಒಟ್ಟು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು PWD ಇಲಾಖೆ ಕೈಗೆತ್ತಿಕೊಂಡಿದೆ. ಈ ಕಾಮಗಾರಿಯಲ್ಲಿ ಚರಂಡಿ ನಿರ್ಮಾಣವೂ ಇದ್ದು, ಈಗಾಗಲೇ ನಿರ್ಮಾಣಗೊಂಡ ಚರಂಡಿಯನ್ನು ಹೊಡೆದು ಹಾಕಿ ಮತ್ತೆ ನಿರ್ಮಾಣ ಮಾಡುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಹಿಂದೆ ನಗರಸಭೆಯಿಂದ ಚರಂಡಿಯನ್ನು ಲೆವೆಲ್ ಪರ್ಮಿಟ್ ಇಲ್ಲದೆ ನಿರ್ಮಾಣ ಮಾಡಲಾಗಿದ್ದು, ನಗರಸಭೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಲೆವೆಲ್ ಇಲ್ಲದೆ ಹಾಗೂ ರಸ್ತೆಗಿಂತ ಎತ್ತರದಲ್ಲಿ ಚರಂಡಿ ನಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದೀಗ ಪಾಲಿಕೆಯಾದ ಬಳಿಕ ರಸ್ತೆಯ ಪಕ್ಕದಲ್ಲಿರುವ ನಾಲೆ ಅವೈಜ್ಞಾನಿಕವಾಗಿದೆ. ಲೆವೆಲ್ ಇಲ್ಲದ ಕಾರಣ ಕಟ್ಟಿದ ನಾಲೆಯನ್ನು ಒಡೆದು ಮರು ನಿರ್ಮಾಣ ಮಾಡಲು PWD ಇಲಾಖೆ ನೀಡಲಾಗಿದ್ದು, ಈ ಮೊದಲು ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮೂಲ ಸೌಲಭ್ಯಗಳಿದ್ದ ಹಣ ವ್ಯರ್ಥವಾಗಿದೆ. ನಗರಸಭೆಯಿಂದ ಕಾಮಗಾರಿಯನ್ನು ಬೇಗ ಮುಗಿಸುವ ಭರದಲ್ಲಿ ಡೇಬ್ರಿಡ್ಜ್ ಮೇಲೆಯೇ ಚರಂಡಿ ನಾಲೆಯನ್ನು ನಿರ್ಮಾಣ ಮಾಡಲಾಗಿದೆ ಎಂಬುದು ಆರೋಪವಾಗಿದೆ. ನಗರಸಭೆಯಿಂದ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ರಸ್ತೆಗಿಂತ ಎತ್ತರದಲ್ಲಿರುವ ಕಾರಣ ರಸ್ತೆಯ ನೀರು ಚರಂಡಿಗೆ ಹರಿಯದಂತಾಗಿತ್ತು. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿಯಿಂದ ಜನರ ತೆರಿಗೆ ಹಣ ಈ ರೀತಿ ಪೋಲಾಗುತ್ತಿದ್ದು, ಈ ಬಗ್ಗೆ ಸಚಿವರು, ಶಾಸಕರು ಹಾಗೂ ಮೇಲಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ನಗರದಲ್ಲಿ ಇದೊಂದೇ ರಸ್ತೆಯಲ್ಲದೆ ಈ ರೀತಿಯ ಹಲವು ಅವೈಜ್ಞಾನಿಕ ಕಾಮಗಾರಿಗಳು ನಗರಸಭೆಯಿಂದ ಆಗಿದ್ದು, ಇವುಗಳಿಗೆ ಮತ್ತೆ ಹಣವನ್ನು ವ್ಯಯಿಸಬೇಕಾದ ಪರಿಸ್ಥಿತಿ ಇದೀಗ ಪಾಲಿಕೆಗೆ ಬಂದಿದೆ. ರಸ್ತೆ ನಿರ್ಮಾಣ ಮುನ್ನವೇ ವೈಜ್ಞಾನಿಕ ಅಂದಾಜು ಪಟ್ಟಿ ಸಿದ್ಧಪಡಿಸದೆ ನಿರ್ಮಾಣ ಮಾಡಿರುವುದೇ ಒಂದೇ ರಸ್ತೆ 2 ಬಾರಿ ಹಣ ಖರ್ಚು ಮಾಡುವಂತಾಗಿದೆ. ಹೆಸರಿಗಾಗಿ ಕಚ್ಚಾಡುವ ಜನಪ್ರತಿನಿಧಿಗಳು ಆರ್ಥಿಕ ಹೊರೆಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಎನ್ನುವುದು ಪ್ರಶ್ನೆಯಾಗಿದೆ. ಆರ್ಥಿಕ ಹೊಣೆ ಯಾರು ಎಂಬುದಕ್ಕೆ ಉತ್ತರವಿಲ್ಲದೆ ಹೋಗಿದೆ.
ನಕಲಿ ನೋಟ್ ತಯಾರಿಕೆಯಾಗಿ 4 ಜನ ಆರೋಪಿಗಳು ಬಂಧನವಾದ ಬೆನ್ನಲ್ಲೇ ಇದೀಗ ನಕಲಿ ನೋಟ್ ಚಲಾವಣೆ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಗಬ್ಬೂರು ಮೂಲದ ಮಂಜುನಾಥ್ ಹಾಗೂ ರಘುನಾಥ್ ಹಳ್ಳಿ ಮೂಲದ ರಮೇಶ್ ಬಂಧಿತರು. ನಗರದ ಶಂಶಾಲಂ ದರ್ಗದ ಹತ್ತಿರವಿರುವ ಶಮ್ಸ್ ಬಿರಿಯಾನಿ ಹೋಟೆಲಿನಲ್ಲಿ ಈ ಇಬ್ಬರು ಊಟ ಮಾಡಿ ನಂತರ 500 ರೂಪಾಯಿ ಮುಖಬೆಲೆಯ ನೋಟನ್ನು ನೀಡಿದ್ದರು. ಈ ನೋಟಿನ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಬರೆದಿದ್ದು ನೋಟಿನ ಕ್ರಮ ಸಂಖ್ಯೆ 3 CB 000000 ಎಂದು ಇತ್ತು. ಇದನ್ನು ಗಮನಿಸಿದ ಹೋಟೆಲ್ ಮಾಲೀಕರು ಮಾರ್ಕೆಟ್ ಯಾರ್ಡ್ ಠಾಣೆಗೆ ದೂರು ನೀಡಿದ್ದು ದೂರಿನನ್ವಯ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹೋಟೆಲ್ನಲ್ಲಿ ಚಲಾವಣೆ ಮಾಡಲಾದ 500 ರೂಪಾಯಿ ಸೇರಿ ಆರೋಪಿಗಳಿಂದ 500 ಮುಖಬೆಲೆಯ ಒಟ್ಟು 49,500 ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. YTPS ನೌಕರರ ಹೋರಾಟ ಮುಕ್ತಾಯ, ಪವರ್ ಮ್ಯಾಕ್ನಿಂದ ಕನಿಷ್ಠ ವೇತನ ಸೇರಿ ಎಲ್ಲ ಸೌಲಭ್ಯ, ಸದನದಲ್ಲಿ ಇಂಧನ ಸಚಿವರ ಉತ್ತರ. ಹೊಸಮನಿ ಪ್ರಕಾಶನದಿಂದ 23ರಂದು ಸಿದ್ಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಜಿಂದಪ್ಪ. ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಏಪ್ರಿಲ್ 10ರಂದು ಭಗವಾನ್ ಮಹಾವೀರರ ಜಯಂತಿ ಆಚರಣೆಗೆ ನಿರ್ಧಾರ. ಏಮ್ಸ್ ಮಂಜೂರಾತಿಗೆ ಧ್ವನಿ ಎತ್ತಲು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಹೋರಾಟ ಸಮಿತಿ ನಿಯೋಗ. ನಗರದ 80 ಫೀಟ್ ರಸ್ತೆ ನಿರ್ಮಾಣ ಅವೈಜ್ಞಾನಿಕ, ಚರಂಡಿ ನಿರ್ಮಾಣಕ್ಕೆ ಹೆಚ್ಚುವರಿ 5 ಕೋಟಿ ರೂಪಾಯಿ ವೆಚ್ಚ ಆರೋಪ. ನಕಲಿ ನೋಟು ನೀಡಿದ ಆರೋಪ, ಇಬ್ಬರು ಆರೋಪಿಗಳ ಬಂಧನ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.